ಬಾಷ್ ಕಂಪ್ನಿಗೆ ಜಾಯ್ನ್ ಆಗೋದಕ್ಕೆ ಏನಾಗಿರಬೇಕು ಅಂತ ಕೇಳ್ತಿದ್ರಿ. ಮೊದಲು 10th PUC ಮತ್ತು ಡಿಗ್ರಿನಲ್ಲಿ 70% ಥ್ರೂ ಔಟ್ ಇರಬೇಕು. ನಂದು 10th 60% ಇತ್ತು. ಫ್ರೆಷರ್ ಆಗಿ ನಾನು ಜಾಯ್ನ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ನನಗೆ LNTನಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ನಾನು ಬಾಷ್ ಕಂಪ್ನಿಗೆ ಜಾಯ್ನ್ ಆಗಿದ್ದು. ಡೈಲಿ ಮದುವೆ ಊಟ ಸಿಗುತ್ತೆ ಅಂತ ಹೇಳಿದ್ದೆ, ಅಷ್ಟೇ ಫುಡ್ನ ವೇಸ್ಟ್ ಕೂಡ ಮಾಡ್ತಾರೆ. ನೆನ್ನೆ ಫುಡ್ ಎಷ್ಟು ವೇಸ್ಟ್ ಆಗಿದೆ ಅಂದರೆ 51 ಜನಕ್ಕೆ ಊಟ ಬಡಿಸ್ಬೋದಾಗಿತ್ತು, ಅಷ್ಟು ವೇಸ್ಟ್ ಆಗಿದೆ. ಹಾಗೆ ಊಟ ಎಲ್ಲ ಮುಗಿಸಿ ನಾವು ಕೂಡ ರೆಸ್ಟ್ ಮಾಡ್ತಾ ಇದ್ದೋ. ಹಾಗೆ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ, ನಾನು ಕೂಡ 2018ನಲ್ಲಿ ಪಾಸ್ ಔಟ್ ಆಗಿದ್ದು, ಒಂದು ವರ್ಷ ಸ್ಟ್ರಗಲ್ ಪಟ್ಟಿದ್ದೀನಿ ಜಾಬ್ ತಗೊಳ್ಳೋದಕ್ಕೆ. ನೀವು ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿನ ತಗೊಳ್ಳಿ, ಅವ್ರ ಹಿಂದೆ ಒಂದು ನೋವು ತುಂಬಿದ ಸ್ಟೋರಿ ಇದ್ದೇ ಇರುತ್ತೆ. ಆ ನೋವು ತುಂಬಿದ ಸ್ಟೋರಿನೇ ಅವ್ರಿಗೆ ಸಕ್ಸಸ್ಫುಲ್ಗೆ ತಗೊಂಡೋಗಿರುತ್ತೆ. ನಂಗೆ ಗೊತ್ತು ನೀವು ಜಾಬ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ತಿರ್ತೀರಾ, ಎಷ್ಟು ಇಂಟರ್ವ್ಯೂಸ್ನ ಅಟೆಂಡ್ ಮಾಡ್ತಾ ಇರ್ತೀರಾ, ಎಷ್ಟು ಕಡೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇರ್ತಾರೆ, ಮತ್ತೆ ಎಷ್ಟು ಕಡೆ ನಿಮ್ಮ ರೆಸ್ಯೂಮ್ಗಳನ್ನ ಕೊಟ್ಟು ಬಂದಿರ್ತೀರಾ, ಒಂದು ಕೂಡ ರೆಸ್ಪಾಂಡ್ ಬರ್ತಾ ಇರಲ್ಲ. ಒಂದು ಜಾಬ್ ಸಿಗೋ ತನಕ ಅಷ್ಟೇ. ಒಂದು ಜಾಬ್ ಸಿಕ್ಕಾಗ ಇಷ್ಟೇನಾ ಅನಿಸ್ಬಿಡುತ್ತೆ ನಿಮಗೆ. ಇದೆಲ್ಲ ಒಂದು ಅನುಭವ. ಆ ಸ್ಟ್ರಗಲ್ನ ಎಂಜಾಯ್ ಮಾಡಿ, ಸಕ್ಸಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ. ಪ್ರತಿ ವಿಡಿಯೋದಲ್ಲೂ ಜಾಬ್ ಬಗ್ಗೆ ಹೇಳ್ತೀನಿ. ಪಾರ್ಟ್ ಟೈಮ್ ಮನೆಯಿಂದ ಕೆಲಸಕ್ಕೆ ಕ್ಲಾರಿಟಿನಲ್ಲಿ ಹೈರಿಂಗ್ ಆಗ್ತಾ ಇದೆ. ಕಾಲ್ ಅಂಡ್ ಚಾರ್ಟ್ ಸಪೋರ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇರೋದು. 20,000ದಿಂದ 30,000 ಸಂಬಳ ಸಿಗುತ್ತೆ. ಈಗಾಗಲೇ ನಮ್ಮ ವಿಡಿಯೋ ನೋಡೋರಿಗೆ ಜಾಬ್ ಆಗಿದೆ, ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಹೇಗೆ ಅಪ್ಲೈ ಮಾಡೋದು ಅಂದರೆ, ನನ್ನ ಬಯೋನಲ್ಲಿ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಇದೆ. ಅಲ್ಲಿ ಜಾಯ್ನ್ ಆದರೆ ನಿಮಗೆ ಎಲ್ಲ ಜಾಬ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ನಿಮ್ಗೆ ಏನಾದರೂ ಇನ್ನೂ ಗೊತ್ತಾಗ್ತಾ ಇಲ್ಲ ಅಂದರೆ ಕಮೆಂಟಲ್ಲಿ RCB ಅಂತ ಹಾಕಿ, ನಾನು ಆದಷ್ಟು ಸೆಂಡ್ ಮಾಡ್ಕೊಡ್ತೀನಿ. ಆದಷ್ಟು ನಮ್ಮ ಕನ್ನಡಿಗರಿಗೆ ಶೇರ್ ಮಾಡಿ. ಮೊದಲು ನಾವು ಉದ್ಧಾರ ಆಗೋಣ, ಆಮೇಲೆ ಬೇರೆಯವ್ರಿಗೆ ಉದ್ಧಾರ ಮಾಡೋಣ. ಎಲ್ಲ IT ಸೆಕ್ಟರ್ನಲ್ಲೂ ಬೇರೆಯವರೇ ತುಂಬಿಕೊಂಡಿದ್ದಾರೆ.